ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಡೌಟ್ ಕೇಳ್ತಾ ಇರ್ತಾರೆ. ಭಾಳಷ್ಟು ಜನಗೆ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದರು. ಈ ರೀತಿ ಒಂದು ಬರ್ತಾ ಇದೆ, ಯುವರ್ ಅಕೌಂಟ್ ಐ ಡಿ ಡಸ್ ನಾಟ್ ಎಕ್ಸಿಸ್ಟ್ ಅಂತೇಳಿ ಬರ್ತಾ ಇದೆ, ಏನು ಮಾಡೋದು ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡ್ತಿದ್ರೆ ಯುವರ್ ಅಕೌಂಟ್ ಐ ಡಿ ಡಸ್ ನಾಟ್ ಎಕ್ಸಿಸ್ಟ್ in our records. The given account ID may be a new connection or not provided by your electricity office to our records ಅಂತಿದೆ. ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ನಿಯರೆಸ್ಟ್ ಎಲೆಕ್ಟ್ರಿಸಿಟಿ ಆಫೀಸ್ ಫಾರ್ ಮೋರ್ ಡೀಟೇಲ್ಸ್ ಅಂತೇಳಿ ಇಲ್ಲಿದೆ. ಅಂದರೆ ಅವ್ರ ಹತ್ರ ರೆಕಾರ್ಡಲ್ಲಿ ಇಲ್ಲ, ಮತ್ತು ಆ ಆಫೀಸ್ ಅವರು ನಮಗೆ ರೆಕಾರ್ಡ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಿಮ್ಮ ಎಲೆಕ್ಟ್ರಿಸಿಟಿ ಆಫೀಸ್ ಇರುತ್ತಲ್ಲ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಈ ರೀತಿ ಒಂದು ಪ್ರಾಬ್ಲಮ್ ನಿಮಗೆ ಬಂತು ಅಂತಂದರೆ ಏನು ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ತೀನಿ, ಮತ್ತು ಯಾವಾಗ ಈ ರೀತಿ ಪ್ರಾಬ್ಲಮ್ ಬರುತ್ತೆ ಅಂತ ಕೂಡ ನಿಮಗೆ ತಿಳಿಸ್ತೀನಿ. ಫ್ರೆಂಡ್ಸ್, ಈ ರೀತಿ ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂತೇಳಿ ಸ್ವಲ್ಪ ಹೇಳ್ಬಿಡ್ತೀನಿ ಬೇಗ. ಈ ರೀತಿ ನೀವು ಒಂದು ಈ ವೆಬ್ಸೈಟ್ನ ಕ್ಲಿಕ್ ಮಾಡ್ತೀರಾ, ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ. ಬಂದಾದಮೇಲೆ ಇದನ್ನು ಕ್ಲಿಕ್ ಮಾಡ್ತೀರಾ, ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡ್ತೀರಾ. ಎಂಟ್ರಿ ಮಾಡೋದಾದ್ಮೇಲೆ ಇಲ್ಲಿ ಆಧಾರ್ ಕಾರ್ಡ್ನ ಹಾಕ್ತೀರಾ. ಫ್ರೆಂಡ್ಸ್, ಆಧಾರ್ ಕಾರ್ಡ್ ಹಾಕಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಈ KYC ಮಾಡಬೇಕಾಗುತ್ತೆ. ಇಲ್ಲಿ ಕೂಡ ನೀವು ಆಧಾರ್ ಕಾರ್ಡ್ನ ಎಂಟ್ರಿ ಮಾಡಬೇಕಾಗುತ್ತೆ. ಮಾಡಿದಾದ್ಮೇಲೆ ಈ ರೀತಿ OTP ಸೆಂಡ್ ಆಗುತ್ತೆ. ಸೆಂಡ್ ಆದಮೇಲೆ ಈ OTPನ ಎಂಟ್ರ್ ಮಾಡ್ತೀರಾ. ಎಂಟ್ರ್ ಮಾಡಿದಾದ್ಮೇಲೆ ಈ ರೀತಿ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಪ್ರಾಬ್ಲಮ್ ಬರುತ್ತೆ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ ಫಸ್ಟಿಗೆ, ಆ ಪ್ರಾಬ್ಲಮ್ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ರೆ ಅಪ್ಲಿಕೆಂಟ್ ನೇಮ್ ಬರುತ್ತೆ, ಆಧಾರ್ ಕಾರ್ಡ್ ಬರುತ್ತೆ. ಇಲ್ಲಿ ಎಸ್ಕಾಮ್ ಸೆಲೆಕ್ಟ್ ಮಾಡ್ತೀರಾ. ಮಾಡಿದಾದ್ಮೇಲೆ ಇಲ್ಲಿ ಎಂಟರ್ ಅಕೌಂಟ್ ID ಆರ್ ಕನೆಕ್ಷನ್ ID ಅಂತೇಳಿದೆ. ಇದನ್ನು ಕ್ಲಿಕ್ ಮಾಡಿ ನೀವು ಎಂಟ್ರ್ ಮಾಡಬೇಕಾದ್ರೆ ಇಲ್ಲಿ ಪ್ರಾಬ್ಲಮ್ ಬರುತ್ತೆ ಫ್ರೆಂಡ್ಸ್. ಆ ರೀತಿ ಫಸ್ಟ್ ತೋರಿಸಿದ್ನಲ್ಲ, ಆ ಪ್ರಾಬ್ಲಮ್ ಇಲ್ಲಿ ಬರುತ್ತೆ. 10 ಡಿಜಿಟ್ನ ನೀವು ಎಂಟ್ರ್ ಮಾಡಿರ್ತೀರ, ಆದರೂ ಕೂಡ ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಆವಾಗ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಬಿಲ್ನಲ್ಲಿ 10 ಡಿಜಿಟ್ ನಂಬರ್ ಇರುತ್ತೆ. ಆ 10 ಡಿಜಿಟ್ ನಂಬರಲ್ಲಿ ಫಸ್ಟಿಗೆ 0 ಇರುತ್ತೆ ಫ್ರೆಂಡ್ಸ್. ನೀವು ಗಮನಿಸಿ, ನಿಮ್ಮ ಬಿಲ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ 10 ಡಿಜಿಟ್ ನಂಬರಲ್ಲಿ ಫಸ್ಟಿಗೆ 0 ಇಂದ ಸ್ಟಾರ್ಟ್ ಆಗಿರುತ್ತೆ. ಆ ರೀತಿ ಇದ್ದರಷ್ಟೇ ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಆ 0ನ ತೆಗೆದು ಉಳಿದಿರೋ ಡಿಜಿಟ್ಸ್ 9 ಡಿಜಿಟ್ ಇರುತ್ತಲ್ಲ, ಅದನ್ನು ಎಂಟ್ರಿ ಮಾಡಬೇಕು ಫ್ರೆಂಡ್ಸ್. ಆ 9 ಡಿಜಿಟ್ ಎಂಟ್ರಿ ಮಾಡಿದರೆ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಅಕೌಂಟ್ ID ಅಲ್ಲ ಈಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ಬಿಲ್ ಚೆಕ್ ಮಾಡ್ಕೊಳ್ಳಿ. 10 ಡಿಜಿಟ್ ನಂಬರ್ ಇರುತ್ತಲ್ಲ, ಅದರಲ್ಲಿ 0 ಇಂದ ಸ್ಟಾರ್ಟ್ ಆದಂದರೆ ಆ 0ನ ಬಿಟ್ಟು ಆ 9 ನಂಬರ್ನ ಎಂಟ್ರಿ ಮಾಡಿದರೆ ನಿಮಗೆ ಇಲ್ಲಿ ತಗೊಳುತ್ತೆ ಫ್ರೆಂಡ್ಸ್. ಅಂದರೆ ಆ ರೀತಿ ಪ್ರಾಬ್ಲಮ್ ಬರಲ್ಲ. ಕನ್ಸ್ಯೂಮರ್ ಐಡಿನ ಅಕೌಂಟ್ ಐಡಿನ ತೊಗೊಂಡು ನಿಮ್ಮ ಹೆಸರು ಕೊಡುತ್ತೆ, ಮತ್ತು ನಿಮ್ಮ ಹೆಸರು ಕೂಡ ಬರುತ್ತೆ. ಮುಂದೆ ಎಲ್ಲ ಇನ್ಫಾರ್ಮೇಷನ್ನ ಸಬ್ಮಿಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ಪ್ರಾಬ್ಲಮ್ ಭಾಳಷ್ಟು ಜನಕ್ಕೆ ಬರ್ತದೆ. ಅದಕ್ಕೆ ಕೂಡ ತಿಳಿಸ್ತೀನಿ ಫ್ರೆಂಡ್ಸ್. ಅಂದರೆ 9 ನಂಬರ್ನ ಎಂಟ್ರಿ, 0ದಿಂದ ಸ್ಟಾರ್ಟ್ ಆ 0 ನಂಬರ್ನ ಎಂಟ್ರ್ ಮಾಡಿ ಫ್ರೆಂಡ್ಸ್. ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ಭಾಳಷ್ಟು ಜನಕ್ಕೆ ಡೌಟ್ ಕೇಳ್ತಾ ಇದ್ರು, ಭಾಳಷ್ಟು ಜನಕ್ಕೆ ಗೊತ್ತಿರಲಿಕ್ಕೋಸ್ಕರ ನಾನು ಬೇರೆಯವ್ರ ಹತ್ರ ತಿಳ್ಕೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.